ಸ್ನೇಹಿತರೆ, ಇವತ್ತು ನಾವು ಬಸಳ್ಳ ಪಕ್ಕದಲ್ಲಿ ಒಂದು ಆಲೂಗಡ್ಡೆ ಮೇಳ ನಡೀತಿದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ಅಲ್ಲಿಗೆ ನೋಡ್ಕೊಬರೋಣ ಆಲೂಗಡ್ಡೆ ಮೇಳ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಮತ್ತು ನಾಳೆ ಇದೆ, ಯಾರು ಬರ್ತೀರಾ ಬರ್ಬೋದು. ಇವತ್ತು ಮತ್ತು ನಾಳೆ ಮಾತ್ರ ಇರುತ್ತೆ. ಸೊ ಇದನ್ನು ಯಾರಾದರೂ ಸದುಪಯೋಗ ಪಡಿಸ್ಕೋಬೇಕು ಅಂದರೆ ಬಂದು ಭಾಗಿಯಾಗಿ. ಬನ್ನಿ ಸರ್, ನೋಡ್ಕೊಬರೋಣ ಬನ್ನಿ. ಬೇವು ಬಿಟ್ಟರೆ ಬೇರೆ ಏನೇನು ಬೇವು ಬಿಟ್ಟರೆ ಆರ್ಗ್ಯಾನಿಕ್ ಬೇವು, ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಡೋಲೋಮೈಟ್ ಡೋಲಾನು ಮೈಕ್ರೋ. ಮೊದಲಿಗೆ ಆಲೂಗಡ್ಡೆಗೆ ಮಣ್ಣು ಬಂದ್ಬಿಟ್ಟು ಮರಳು ಮಿಶ್ರಿತ ಕೆಂಪು ಮಣ್ಣು ಬೇಕು. ನೀರು ಹಿಡಿದುಕೊಳ್ಳುವಂತಹ ಜೌಗು ಮಣ್ಣಾಗಿರ್ಬೋದು, ಸೌಳು ಮಣ್ಣಾಗಿರ್ಬೋದು. ಕಪ್ಪು ಮಣ್ಣಲ್ಲಿ ಆಲೂಗಡ್ಡೆ ಅಷ್ಟು ನೀಟಾಗಿ ಬರುತ್ತೆ. FF ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈ ವೆರೈಟೀಸ್. ಇದು ACRP, ಇದು ಫ್ರಯೋಮ್, ಇದು ಕೂಡ ಫ್ರೆಂಚ್ ಫ್ರೈಗೆ ಸೂಕ್ತವಾದಂಥ ಬೆಳೆಗಳು. ಸರ್, ಇಲ್ಲಿ ಎಷ್ಟು ಥರ ಆಲೂಗಡ್ಡೆ ತಳಿಗಳಿದೆ ಸರ್? ಒಟ್ಟು 16 ರಿಂದ 17 ತಳಿಗಳಿದೆ. ಹಿಂದ್ಗಡೆ 2 ಜನ ಕೂತ್ಕೋಬೇಕು. 1 by 1 ಬಿಟ್ಟು ಹಾಕೋದು. ಇಲ್ಲಿ ಎಲ್ಲಾನು ಹಾಕಿದ್ದೀವಿ. 1 by 1 ಬಿಟ್ಟು ಹಾಕಿ ಕೆಳಗಡೆ ಬೀಳುತ್ತೆ, ಮತ್ತೆ ಅದೇ ಮಣ್ಣೆ ಹಸ್ಕೋಬಹುದು. ದಿಂಡು ಕಟ್ಕೋಬಹುದು. ಎಷ್ಟು ಮಿಷಿನ್ ಇದು? 1.35 ಆಗುತ್ತೆ. 1.20. ಓಕೆ ಸ್ನೇಹಿತರೆ, ನೋಡಿ, ಇದು ರಾಗಿ ಜೋಳ ಬಿತ್ತನೆ ಯಂತ್ರ. ಇದು ಸಣ್ಣದು, ಇದು ದೊಡ್ಡ ಮಿಷಿನ್. ತೆಗೆಯುವ ಮಿಷಿನು, ಪವರ್ ವಿಂಡರ್. ಸ್ನೇಹಿತರೆ, ಇಲ್ಲಿ ನೋಡಿ, ಔಷಧಿ ಸಿಂಪಡಣೆಗೆ ಡ್ರೋನ್ ಸಹ ಇಲ್ಲಿ ತಂದಿಟ್ಟಿದ್ದಾರೆ. ನೋಡಿ, ಕಾಫಿ ಬೀಜದಲ್ಲಿ ಫ್ರೇಮ್ಸ್ಗಳು ಮಾಡಿರೋದು. ಅಣಬೆ ಬೆಳೆದಿರೋ ಸ್ನೇಹಿತರೆ. ಇಲ್ಲಿ ಆರ್ಗ್ಯಾನಿಕ್ ನಿಮಗೆ ಬೆಲ್ಲ ಸಿಗುತ್ತೆ, ನವಣೆ, ಕೊರಲೆ, ಹರಕೆ, ಉದುನು ಎಲ್ಲ ಸಿಗುತ್ತೆ. ಇದನ್ನು ಸಹ ನೀವು ಬಂದರೆ ತಗೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಇದಾದರೆ ಇಲ್ಲಿ ತಿಂಡಿ ಪ್ರಿಯರಿಗೆ ಅಂತ ಹೇಳ್ಬಿಟ್ಟು ಮಿಲೆಟ್ ಶಾಪ್ ಇದೆ. ರೊಟ್ಟಿ ಮಾಡ್ತಾಯಿದ್ದಾರೆ, ಬೇಲ್ಪುರಿ, ಚಕ್ಕಲಿ, ಬಜ್ಜಿ. ಸ್ನೇಹಿತರೆ, ಈ ಒಂದು ಸ್ಟಾಲಲ್ಲಿ ರವೆ ಉಂಡೆ, ಉಪ್ಪಿಟ್ಟು ಮತ್ತು ಮಸಾಲ ಪದಾರ್ಥಗಳು ಸಿಗುತ್ತೆ. ಸ್ನೇಹಿತರೆ, ನೀವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾರು ಆಲೂಗಡ್ಡೆ ಬೆಳಿತೀರಾ ಅವರೆಲ್ಲ ಮುಂದಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡ್ರು ಸಹ ಬಂದು ಇಲ್ಲಿ ಸದುಪಯೋಗ ಪಡಿಸ್ಕೋಬೋದು. ಇಲ್ಲಿ ಪ್ರತಿಯೊಂದು ಸಹ ಮಾಹಿತಿಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವ ಔಷಧಿ ಯೂಸ್ ಮಾಡಬೇಕು ಮತ್ತು ಯಾವ ಕ್ರಮದಲ್ಲಿ ಯೂಸ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ತಪ್ಪದೆ ಬನ್ನಿ, ಇವತ್ತು ಮತ್ತು ನಾಳೆ ಸೊ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಈ ರೀತಿ